ಅಹಮದಾಬಾದ್ನ ದುರಂತ ಸ್ಥಳಕ್ಕೆ ಪ್ರಧಾನಿ ಮೋದಿ ಅವರು ಆಗಮಿಸಿದ್ದಾರೆ. ಖುದ್ದು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ನಾವು ಪ್ರಮುಖವಾಗಿ ಅಧಿಕಾರಿಗಳ ಜೊತೆ ಈಗಾಗಲೇ ಕೆಲವೊಂದಿಷ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಘಟನಾ ಸ್ಥಳ ಪರಿಶೀಲನೆಯನ್ನ ನಡೆಸಿರುವಂತೆ ಪ್ರಮುಖವಾಗಿ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಪ್ರಧಾನಿ ಮೋದಿ ಅವರು ಕೂಡ ದೌಡಾಯಿಸಿದ್ದಾರೆ. ತವರು ರಾಜ್ಯದಲ್ಲಿ ಸಾವು ನೋವನ್ನ ಕಂಡು ಕಣ್ಣೀರನ್ನ ಹಾಕಿದ್ದಾರೆ. ಗುಜರಾತ್ನ ಈ ಒಂದು ಘಟನೆ ಸಾಕಷ್ಟು ರೀತಿಯಲ್ಲಿ ಕೂಡ ಬೇಸರವನ್ನ ತಂದಿದೆ. ಪ್ರಧಾನಿ ಮೋದಿಯವರ ತವರು ರಾಜ್ಯ ಇಲ್ಲಿ 265 ಜನರ ಸಾವಿಗೆ ಕಾರಣ ಆಗುತ್ತೆ ಅಂತ ಅಂದುಕೊಂಡಿರಲಿಲ್ಲ. ಸೊ ಹಾಗಾಗಿ ಪ್ರಮುಖವಾಗಿ ಘಟನಾ ಸ್ಥಳಕ್ಕೆ ಪ್ರಧಾನಿ ಮೋದಿ ಅವರು ದೌಡಾಯಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ದೌಡಾಯಿಸಿ ಅಲ್ಲಿನ ಸ್ಥಳ ವೀಕ್ಷಣೆಯನ್ನ ಮಾಡಿದ್ದಾರೆ, ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ನಿನ್ನೆ ಮಧ್ಯಾಹ್ನದ ಸಂದರ್ಭದಲ್ಲಿ ನಡೆದಂತ ಈ ಒಂದು ವಿಮಾನ ದುರಂತ ದೊಡ್ಡ ಆಘಾತವನ್ನೇ ತಂದಿದೆ. 1996ರಲ್ಲಿ 349 ಜನ ಸಾವನ್ನಪ್ಪಿದ್ರು. ಅದಾದ ನಂತರ ಇದು ಭಾರತ ದೇಶದ ಅತಿ ದೊಡ್ಡ ಎರಡನೇ ವಿಮಾನ ದುರಂತ. 265 ಜನ ಸಾವನ್ನಪ್ಪಿದ್ದಾರೆ. ಪ್ರಮುಖವಾಗಿ 2016ರಿಂದಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಈಗಾಗಲೇ ಎಲ್ಲೋ ಒಂದು ಕಡೆ ಕೆಲವೊಂದಿಷ್ಟು ಮಾಹಿತಿ ನೋಡೋದಾದ್ರೆ ಅಂದ್ರೆ ವಿಮಾನ ಅಪಘಾತಕ್ಕೆ ಕಾರಣಗಳ ವಿಚಾರವಾಗಿ ಹುಡುಕ್ತಾ ಹೋಗ್ಬೇಕಾಗತ್ತೆ. ಕೆಲವೊಂದಿಷ್ಟು ತಜ್ಞರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಹಾಗೆ ವಿಶೇಷವಾಗಿ ಪೈಲಟ್ಗಳು, ಯಾಕಂದ್ರೆ ಅರ್ಥ ಆಗುತ್ತೆ ವಿಮಾನದ ಕಂಟ್ರೋಲ್ ಇಬ್ಬರು ಪೈಲಟ್ಗಳ ಕೈಲಿರುತ್ತೆ. ಈಗ ಪ್ರಯಾಣಿಕರು ಸೇರಿ ಸಿಬ್ಬಂದಿಗಳು ಸೇರಿ ಸಾಕಷ್ಟು ಜನ ಹಸು ನೀಗಿದ್ದಾರೆ. ಅದರ ಜೊತೆಗೆ ಮೆಡಿಕಲ್ ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ಪಿರುವಂಥದ್ದು ಇದು ಬಹಳ ಘನಘೋರ ಕೃತ್ಯ ಅಂತಾನೆ ಹೇಳಬಹುದು. ದುರಂತ ಸಂಭವಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಅವರು ಸ್ಥಳಕ್ಕೆ ತೆರಳಿದ್ದಾರೆ, ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ, ಕಣ್ಣೀರನ್ನ ಹಾಕಿದ್ದಾರೆ. ಗುಜರಾತ್ನಲ್ಲಿ ಇಂತಹ ಒಂದು ಘಟನೆ ಸಂಭವಿಸುತ್ತೆ ಅಂತ ಯಾರು ಕೂಡ ಊಹಿಸಿರಲಿಲ್ಲ. ಹಾಗಾಗಿ ಪ್ರಮುಖವಾಗಿ ಮತ್ತೊಂದು ಕಡೆ ಪರಿಶೀಲನೆ ನಡೆಸಿದ ಬೆನ್ನಲ್ಲೇ ಆಸ್ಪತ್ರೆಗೂ ಪ್ರಧಾನಿ ಮೋದಿ ಅವರು ದೌಡಾಯಿಸಿದ್ದಾರೆ. ಅಂದ್ರೆ ಸಾಕಷ್ಟು ಜನ ಗಾಯಾಳುಗಳಿದ್ದಾರೆ, ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಸಿವಿಲ್ ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು. ಪ್ರಯಾಣಿಕರು, ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಹಾಗಾಗಿ ಅವರ ಯೋಗಕ್ಷೇಮವನ್ನ ವಿಚಾರಿಸಿದ್ದಾರೆ. 265 ಜನರ ಮೃತ ಜನರೇನಿದ್ದಾರೋ ಅವರ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. MBBS ವಿದ್ಯಾರ್ಥಿಗಳ ಆರೋಗ್ಯದ ಬಗ್ಗೆಯೂ ಕೂಡ ವಿಚಾರಣೆಯನ್ನ ನಡೆಸಿದ್ದಾರೆ. ಪರಿಶೀಲನೆ ನಡೆಸಿದ ಬೆನ್ನಲ್ಲೇ ಆಸ್ಪತ್ರೆಗೆ ಮೋದಿ ದೌಡಾಯಿಸಿದ್ದಾರೆ. ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟರು, ಅಲ್ಲಿ ಸ್ಥಳ ಪರಿಶೀಲನೆಯನ್ನ ನಡೆಸಿದ್ರು. ಅದಾದ ನಂತರವಾಗಿ ಸಿವಿಲ್ ಆಸ್ಪತ್ರೆಯಲ್ಲಿ ಗಾಯಾಳುಗಳ ಚಿಕಿತ್ಸೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಈಗ ಸದ್ಯದ ಮಟ್ಟಿಗೆ ಕೆಲವೊಂದಿಷ್ಟು ವಿಚಾರವಾಗಿ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಈಗಾಗಲೇ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಂತ ಹಂತವಾಗಿ ವಿವರಣೆಯನ್ನ ಕೂಡ ಕೊಡ್ತಿದ್ದಾರೆ. ಒಂದು NDRF ತಂಡ ಕೂಡ ಸ್ಥಳಕ್ಕೆ ತೆರಳಿರುವಂಥದ್ದು. ಅದಾದ ನಂತರವಾಗಿ ವಿಮಾನ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ತೆರಳಿ ಕೆಲವೊಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ದುರಂತ ಸ್ಥಳ ಆಗಿರ್ಬೋದು, ಅದರ ಜೊತೆಗೆ ಅಧಿಕಾರಿಗಳಿಂದ ಮೋದಿ ಅವರಿಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ಕೂಡ ನೀಡಲಾಗ್ತಿದೆ. ಇನ್ನೊಂದು ಕಡೆ ಆಸ್ಪತ್ರೆಗೆ ತೆರಳಿ ಅಲ್ಲಿರುವಂತಹ ಗಾಯಾಳುಗಳ ಯೋಗಕ್ಷೇಮವನ್ನ ವಿಚಾರಿಸುತ್ತಿದ್ದಾರೆ. ಒಂದು ವಿಮಾನದಲ್ಲಿದ್ದಂಥ 242 ಜನರಲ್ಲಿ 241 ಜನ ಸಾವನ್ನಪ್ಪಿದ್ದಾರೆ. ಒಬ್ಬನೇ ಮಾತ್ರ ಅದೃಷ್ಟವಶಾತ್ ಬಚಾವಾಗಿರುವಂಥದ್ದು. ಅದರ ಜೊತೆಗೆ ಈ ವಿದ್ಯಾರ್ಥಿಗಳ ಹಾಸ್ಟೆಲ್ ಇತ್ತಲ್ಲ, MBBS ವಿದ್ಯಾರ್ಥಿಗಳ ಹಾಸ್ಟೆಲ್, ಸೊ ಅದ್ರ ಮೇಲೆ ವಿಮಾನ ಬಂದು ಅಪ್ಪಳಿಸಿದ ನಂತರ ಅಕ್ಕಪಕ್ಕದಲ್ಲಿದ್ದಂತಹ ಕೆಲವೊಂದಿಷ್ಟು ಪ್ರದೇಶ ಕೂಡ ಹಾನಿಯಾಗಿದೆ. ಅಕ್ಕಪಕ್ಕದಲ್ಲಿದ್ದಂತಹ ದ್ವಿಚಕ್ರ ವಾಹನ ಆಗಿರ್ಬೋದು, ಕಾರ್ ಆಗಿರ್ಬೋದು, ಇದ್ರ ಮೇಲೆಲ್ಲ ಕೂಡ ಬೆಂಕಿಯ ಉಂಡೆಗಳು ಬಿದ್ದಿರುವಂಥದ್ದು. ಬೆಂಕಿಯ ಉಂಡೆ ಹೇಗೆ ಅಂತಂದ್ರೆ ವಿಮಾನದಲ್ಲಿ 2 ದಿನ ಹಾರಾಟವನ್ನು ನಡೆಸಬೇಕಾಗಿರುವಂತಹ ವಿಮಾನ ಭಾರತದಿಂದ ಲಂಡನ್ಗೆ ಹೋಗಬೇಕಾಗಿತ್ತು. ಹಾಗಾಗಿ ಇಲ್ಲಿಂದ ಅಲ್ಲಿಗೆ ಹೋಗಬೇಕಾಗಿದ್ದಂತಹ ವಿಮಾನ ಬಹಳ ದೊಡ್ಡ ಮಟ್ಟದಲ್ಲೇ ಕೂಡ ಅದಕ್ಕೆ ಇಂಧನವನ್ನು ತುಂಬಿರ್ತಾರೆ. ಸೊ ಹಾಗಾಗಿ ಅದು ಬ್ಲಾಸ್ಟ್ ಆಗಿದ್ದು ದೊಡ್ಡ ಮಟ್ಟದಲ್ಲೇ ಶಬ್ದ ಕೇಳಿ ಬಂದಿದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಈ ಪೈಲಟ್ಗಳ ಕಂಟ್ರೋಲ್ಗೂ ಕೂಡ ಸಿಕ್ಕಿಲ್ಲ. ಎಂಜಿನ್ಗೆ ಕೆಲವೊಂದಿಷ್ಟು ಗಮನವನ್ನು ಕೂಡ ಹರಿಸಲಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ದುರಾದೃಷ್ಟವಶಾತ್ ಯಾವುದು ಕೂಡ ವರ್ಕ್ ಆಗಲಿಲ್ಲ. ಅದಾದ ನಂತರವಾಗಿ ಅಹಮದಾಬಾದ್ನಿಂದ ಹೊರಟಂತ ಈ ಒಂದು ಏರ್ ಇಂಡಿಯಾ ವಿಮಾನ ನೆಲಕ್ಕೆ ಅಪ್ಪಳಿಸ್ತಾ ಇದ್ದ ಹಾಗೆ ಐ ಥಿಂಕ್ ಪ್ರಪ್ರಥಮ ಬಾರಿಗೆ ಅನ್ಸುತ್ತೆ ಒಂದು ಕಟ್ಟಡದ ಮೇಲೆ ಈ ರೀತಿಯಾದಂತಹ ವಿಮಾನ ಹೋಗಿ ಬಿದ್ದಿರುವಂಥದ್ದು. ಕಟ್ಟಡಕ್ಕೆ ಹೋಗಿ ನುಗ್ಗಿರುವಂತಹ ವಿಮಾನ ಭಾರತದಲ್ಲಿ ನನ್ನ ಪ್ರಕಾರ. ಸೊ ಹಾಗಾಗಿ
कौन है भाई? 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 ಗಮನಿಸ್ತಾ ಇರಬಹುದು ನೀವು ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗ ಅಧಿಕಾರಿಗಳ ಜೊತೆ ನರೇಂದ್ರ ಮೋದಿ ಅವರು ಪರಿಶೀಲನಾ ಸಭೆಯನ್ನ ನಡೆಸಿರುವಂತದ್ದು. ಖುದ್ದು ಸ್ಥಳಕ್ಕೆ ಪ್ರಧಾನಿ ಮೋದಿ ಅವರೇ ಭೇಟಿ ಕೊಟ್ಟಿದ್ದಾರೆ. ಅಧಿಕಾರಿಗಳ ಜೊತೆ ಕೆಲವೊಂದಿಷ್ಟು ಮಾಹಿತಿಯನ್ನ ಪಡೆದುಕೊಂಡು ಹೈ ವೋಲ್ಟೇಜ್ ಸಭೆಯನ್ನ ನಡೆಸ್ತಾ ಇರುವಂತದ್ದು. ಅಧಿಕಾರಿಗಳ ಜೊತೆ ನರೇಂದ್ರ ಮೋದಿ ಅವರು ಪರಿಶೀಲನಾ ಸಭೆಯನ್ನ ನಡೆಸ್ತಾ ಇದ್ದಾರೆ. ಘಟನೆಯ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಅಧಿಕಾರಿಗಳು ನೀಡಿದ್ದಾರೆ. ಅಹಮದಾಬಾದ್ ವಿಮಾನ ನಿಲ್ದಾಣದಲ್ಲಿ ಸಮಾಲೋಚನೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಸೊ ಪ್ರಮುಖವಾಗಿ ಭಾರತದಿಂದ ಲಂಡನ್ಗೆ ತೆರಳುತ್ತಾ ಇದ್ದಂತಹ ವಿಮಾನ ಇದು. 241 ಜನ ಸಾವನ್ನಪ್ಪಿದ್ದಾರೆ. ಅದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಅಧಿಕಾರಿಗಳು ನೀಡ್ತಾ ಇದ್ದಾರೆ. ಅಪಘಾತಕ್ಕೆ ಕಾರಣ ಏನಿರಬಹುದು, ವಿಮಾನ ದುರಂತ ನಡೆದಿದ್ದು ಹೇಗೆ, ಅದರ ಜೊತೆಗೆ ಸಹ ಪೈಲಟ್ಗಳು ಯಾರ್ಯಾರಿದ್ರು, ಸಿಬ್ಬಂದಿಗಳು ಎಷ್ಟು ಜನ ಇದ್ರು, ಇನ್ನ ಮೃತರು ಯಾರ್ಯಾರು, ಅವರ ಸಂಬಂಧಿಕರಿಗೆ ಮೃತದೇಹವನ್ನ ಕಳುಹಿಸಿಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೋಸೆಸ್ ಹೇಗಿದೆ, ಎಲ್ಲಾ ವಿಚಾರವನ್ನ ಕೂಡ ಅಧಿಕಾರಿಗಳು ನೀಡುತ್ತಾ ಇರುವಂತದ್ದು. 168 ಜನ ಭಾರತೀಯರು ಈ ವಿಮಾನದಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. 53 ಬ್ರಿಟನ್ನ ಪ್ರಜೆಗಳಿದ್ರು. ಅದಾದ ನಂತರವಾಗಿ 7 ಪೋರ್ಚುಗೀಸ್ ಪ್ರಜೆಗಳು ಕೂಡ ಈ ಒಂದು ವಿಮಾನದಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಓರ್ವ ಕೆನಡಾ ನಾಗರಿಕ ಇದ್ದ. ಇನ್ನ 12 ಜನ ವಿಮಾನ ಸಿಬ್ಬಂದಿಗಳಿದ್ರು. ಸೊ ಗಗನಕ್ಕೆ ಹಾರಬೇಕಾಗಿದ್ದಂತಹ ವಿಮಾನ ನೆಲಕ್ಕೆ ಅಪ್ಪಳಿಸಿ ಛಿದ್ರವಾಗಿದೆ. ಒಂದು ಬೇಸರದ ವಿಚಾರ ಏನಪ್ಪಾ ಅಂತಂದ್ರೆ, ಸತ್ತಿರುವಂಥವರೆಲ್ಲರೂ ಕೂಡ ಅಮಾಯಕ ಜೀವಗಳೇ. ಅವರ ಕುಟುಂಬಸ್ಥರಿಗೆ ಸಾಕಷ್ಟು ರೀತಿಯಲ್ಲಿ ದೊಡ್ಡ ಆಘಾತವೇ ತಂದಿದೆ. 2 ಯುವತಿಯರು ತನ್ನ ಅಜ್ಜಿಯ ಹುಟ್ಟುಹಬ್ಬಕ್ಕೋಸ್ಕರ ಬಂದಿರ್ತಾರೆ. ಹೋಗುವಂತಹ ಸಂದರ್ಭದಲ್ಲಿ ಸಾವಿನ ಮನೆ ಕಡೆಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಗಮನಿಸ್ತಾ ಇರಬಹುದು ಪ್ರಧಾನಿ ಮೋದಿ ಅವರು ಸಮಾಲೋಚನೆಯನ್ನ ನಡೆಸ್ತಾ ಇರುವಂತದ್ದು.
ಕೆಲವೊಂದಿಷ್ಟು ಮಾಹಿತಿಯನ್ನ ಪ್ರಧಾನಿ ಮೋದಿ ಅವರು ಪಡೆದುಕೊಳ್ತಾ ಇದ್ದಾರೆ. ಅಧಿಕಾರಿಗಳು ಸಂಪೂರ್ಣವಾಗಿ ವಿಮಾನ ಅಪಘಾತದ ವಿಶ್ಲೇಷಣೆಯನ್ನ ಪ್ರಧಾನಿ ಮೋದಿ ಅವರಿಗೆ ಕೊಡ್ತಾ ಇರುವಂಥದ್ದು. ಯಾಕಂದ್ರೆ ಒಂದು ಕಡೆ ಸ್ವಂತ ತವರೂರು, ತಾವು ಪ್ರತಿನಿಧಿಸಿದಂಥ ಕ್ಷೇತ್ರ, ಪ್ರಧಾನಿ ಹುದ್ದೆಗೆ ಅಲಂಕಾರ ಆಗಿರೋದಕ್ಕೆ ಗುಜರಾತ್ನ ಜನರೇ ಕಾರಣ. ಮುಖ್ಯಮಂತ್ರಿಯಾಗಿ, ಶಾಸಕರಾಗಿ, ಸಚಿವರಾಗಿ, ತದನಂತರ ಪ್ರಧಾನಿ ಸ್ಥಾನವನ್ನ ಮೋದಿಯವರು ಅಲಂಕಾರ ಮಾಡಿದ್ದಾರೆ. ಸೊ ಹಾಗಾಗಿ ತನ್ನ ಕ್ಷೇತ್ರದಲ್ಲಿ, ತನ್ನ ತವರೂರಿನಲ್ಲಿ ಆದಂಥ ಈ ಒಂದು ದುರ್ಘಟನೆ ಕರಾಳ ಅಂತ ಹೇಳ್ಬೋದು. ಯಾವುದೇ ಕಾರಣ ಕೂಡ ಅಳಿಸೋದಕ್ಕೆ ಸಾಧ್ಯ ಇಲ್ಲ. ಈ ಹಿಂದೆ ಕೂಡ ಮಂಗಳೂರಿನಲ್ಲಿ ಒಂದು ಘಟನೆ ನಡೆದಿತ್ತು. ಅಲ್ಲೂ ಕೂಡ ಇದೇ ರೀತಿ 2016ರ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಒಂದು ಘಟನೆ, ವಿಮಾನ ದುರಂತ ಆಗಿತ್ತು. ಅದನ್ನು ಅರಗಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಅದಾದ ನಂತರವಾಗಿ ಹಂತ ಹಂತವಾಗಿ ಬ್ಯಾಕ್ ಟು ಬ್ಯಾಕ್ ಈ ರೀತಿ ವಿಮಾನ ಅಪಘಾತಗಳು ಎಲ್ಲೋ ಒಂದು ಕಡೆ ಸಾಕಷ್ಟು ರೀತಿಯಲ್ಲೂ ಕೂಡ ಬೇಸರವನ್ನು ಉಂಟು ಮಾಡ್ತಾ ಇರುವಂಥದ್ದು. ಹಾಗಾಗಿ ಭಾರತದ 2ನೇ ಅತಿ ದೊಡ್ಡ ವೈಮಾನಿಕ ದುರ್ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ 241 ಜನ ಬಲಿಯಾಗಿ ಹೋಗಿದ್ದಾರೆ. ಹಾಗಾಗಿ ಪ್ರತಿಯೊಂದರ ಮಾಹಿತಿಯನ್ನ ಕೂಡ ಪ್ರಧಾನಿ ಮೋದಿಯವರು ಪಡೆದುಕೊಳ್ತಾ ಇರುವಂಥದ್ದು. ಮೃತದೇಹಗಳ ಹಸ್ತಾಂತರದ ವಿಚಾರವಾಗಿ ಕೂಡ ಅದರ ಜೊತೆಗೆ ಅವರ ಕುಟುಂಬಸ್ಥರಿಗೆ ಈಗ DNA ಮುಖಾಂತರವಾಗಿ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಯಾಕಂದರೆ ದೇಹಗಳೆಲ್ಲ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಹಾಗಾಗಿ ಕುಟುಂಬಸ್ಥರು ಕೂಡ ತಮ್ಮವರ ಪತ್ತೆ ಹಚ್ಚುವಿಕೆಯ ವಿಚಾರವಾಗಿ ಸ್ವಲ್ಪ ಅಷ್ಟು ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ತಮ್ಮ ಪ್ರೀತಿ ಪಾತ್ರರನ್ನ ಕುಟುಂಬಸ್ಥರು ಕಳೆದುಕೊಂಡಿದ್ದಾರೆ. ಈಗ ಅವರ ಪತ್ತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ DNA ಮುಖಾಂತರವಾಗಿ ಅವರ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ. ಆದರೆ ಸದ್ಯದ ಮಟ್ಟಿಗೆ ಪ್ರತಿಯೊಂದರ ಅಪ್ಡೇಟ್, ಪಿನ್ ಟು ಪಿನ್ ಅಪ್ಡೇಟ್